ಹಲೋ ಗಾಯ್ಸ್, ಎಲ್ಲರೂ ಹೋಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಹಿಂದಿನ ವಿಡಿಯೋದಲ್ಲಿ ಪಾದಯಾತ್ರೆ ಮಾಡಿದ್ದು, ಗುಡ್ಡ ಹತ್ತಿದ್ದು ಎಲ್ಲ ನೋಡಿದ್ರಿ. ಈಗ ಶ್ರೀಶೈಲಂ ಜಾತ್ರೆ ಆಗಿರುತ್ತೆ, ಎಷ್ಟು ಜನ ಸೇರ್ತಾರೆ ಅಂತ ನೋಡಿ. ಇದು ತುಂಬ ಚೆನ್ನಾಗಿದೆ ಜಾತ್ರೆ, ತುಂಬ ಅದ್ಭುತವಾಗಿದೆ. ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ತುಂಬ ಚೆನ್ನಾಗಿದೆ ಶ್ರೀಶೈಲಂ ಜಾತ್ರೆ ಹೇಗಿರುತ್ತೆ ಅಂತ ಇದೆ ಒಂದೇ ವಿಡಿಯೋದಲ್ಲಿ ನೋಡಿ ಪೂರ್ತಿ. ಗಾಯ್ಸ್, ಈಗ ನೀವು ನೋಡ್ತಾ ಇದ್ರಲ್ಲ, ಇದು ಮಲ್ಲಿಕಾರ್ಜುನ ದೇವಸ್ಥಾನ ಹೋಗೋ ದಾರಿಲಿ ಇದೆ. ಪಾರ್ವತಿ ಮತ್ತು ಪರಮೇಶ್ವರ ಸ್ಟ್ಯಾಚು ಇದೆ. ಇದೇ ನೋಡಿ ಫ್ರೆಂಡ್ಸ್, ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗುವ ಮೊದಲನೇ ಎಂಟ್ರೆನ್ಸ್. ಈ ಬಾಗಿಲಿಂದಲೇ ನಾವು ಒಳಗಡೆನೇ ಹೋಗಬೇಕು. ಬನ್ನಿ ಈಗ ಒಳಗಡೆ ಹೋಗೋಣ. ಈ ಥರ ಸೈಡಲ್ಲಿ ಅಂಗಡಿ ಹಾಕೊಂಡು ಕೂತಿರ್ತಾರೆ ಮಾರೋದಕ್ಕೆ. ಈ ಥರ ಚಾರ್ಜರ್ ಹಾಕ್ತಾರೆ, 30 ರೂಪಾಯಿಗೆ 100% ಮಾಡಿಕೊಡ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಗಾಯ್ಸ್, ಇದು ಬಾಡಿಗೆ ರೂಮು. ನೀವೇನಾದರೂ ಬಂದರೆ ಇಲ್ಲಿ ಆನ್ಲೈನಲ್ಲಿ ಈ ರೂಮ್ನ ಬುಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ನೋಡಿ ಯಾವ ಥರ ಮನೆಗಿದ್ದಾರೆ ಅಂತ. ನೋಡಿ ಯಾವ ಥರ ಬಿಸಿ ಬಿಸಿ ಬಜ್ಜಿ ಮತ್ತು ಚಹಾ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಏನೇ ತೊಗೊಂಡ್ರು ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ. ಯಾಕಂದರೆ ಇಲ್ಲಿ ಅಕ್ಕಪಕ್ಕ ಯಾವ ಹೋಟೆಲ್ಗಳೆಲ್ಲ ಈಗ ಹಾಕಿ ಕೊಡ್ತಾರೆ ಇವೆ. ಗಾಯ್ಸ್, ಈಗ ನೀವು ನೋಡ್ತಾ ಇರಲಿ, ಇದು ಮಲ್ಲಿಕಾರ್ಜುನ ದೇವಸ್ಥಾನ ಹೋಗಿ ಆಶೀರ್ವಾದ ತೊಗೊಂಡು ಬರ್ತಾ ಇದ್ದಾರೆ. ಈ ಬಾಗಿಲಿಂದನೇ ನಾವು ಬರಬೇಕು. ನಿಮಗೆ ನಾನು ತೋರಿಸ್ತೀನಿ ಯಾವ ಬಾಗಿಲಿಂದನೇ ಹೋಗಿ ಯಾವ ಬಾಗಿಲಿಂದ ಈ ಬಾಗಿಲಿಂದ ಬರಬೇಕು. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸುತ್ತಮುತ್ತ ಲೈಟ್ ಬೆಳಕಲ್ಲಿ ತುಂಬ ಚೆನ್ನಾಗಿದೆ ಅದು. ನೋಡಿ ಇಲ್ಲಿ ಯಾವ ಥರ ಮಾರ್ತಾ ಇದ್ದಾರೆ ಅಂತ. ಯಾವ ರಬ್ಬರು ನೋಡಿ ಯಾವ ಥರ ಇದೆ. ಇಲ್ಲಿ ಕೂಡ ಮಾರ್ತಾ ಇದ್ದಾರೆ. ನೋಡಿ ಯಾವ ಥರ ಇವೆ ಅಂತ ಇವು. ಗಾಯ್ಸ್, ಇದು ಪಾರ್ಟ್ 2. ನೀವು ಇನ್ನೇನಾದರೂ 1 ರಿಂದ 7 ಪಾರ್ಟ್ಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ನೋಡಿ. ನೋಡಿ ಇದು ಯಾವ ಥರ ಇದೆ ಅಂತ. ಸೈಡಲ್ಲಿ ಆಂಜನೇಯ ನಿಂತಿದ್ದಾರೆ. ನಡಬರ್ಕೆ ಶಿವಲಿಂಗ ಮತ್ತು ನಾಗರಾವು ಎಡೆ ಹಾಕೊಂಡು ನಿಂತಿದೆ. ಕೆಳಗಡೆ ದೊಡ್ಡ ಮೃಗ ಇದೆ. ನೋಡಿ ಯಾವ ಥರ ಇದೆ ಅಂತ ಈ ಫ್ರೇಮ್. ಈಗ ನಾವು ಹಾಗೆ ಮುಂದೆ ಹೋಗೋಣ ಬನ್ನಿ. ಯಾವ ಥರ ಕಾಣಿಸ್ತಾ ಇದೆ. ಗಾಯ್ಸ್, ಇಲ್ಲಿ 2 ಥರ ಆಶೀರ್ವಾದ ತೊಗೊಳ್ತಾರೆ. ಒಂದು 500 ರೂಪಾಯಿ ಕೊಟ್ಟು ಸ್ವಲ್ಪ ಬೇಗ ಆಶೀರ್ವಾದ ತೊಗೊಳ್ತಾರೆ. ಇನ್ನು ಕ್ಯೂ ಹಚ್ಚಿ ಸ್ವಲ್ಪ ಲೇಟ್ ಆಗುತ್ತೆ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೋ ನೀವು ಆ ಥರ ಮಾಡ್ಬೋದು. ಚೆನ್ನಾಗಿ ಕಾಣಿಸ್ತಾರೆ. ಯಾಕಂದ್ರೆ ಅದಕ್ಕೆ ಹೋಗೋಣ ಬನ್ನಿ. ನಮ್ಗೆ ಇಲ್ಲಿ ಜಾತ್ರೆ ಯಾವ ಥರ ಏನೇನು ನೋಡ್ತಾ ಇಲ್ಲ ಇಲ್ಲಿ. ಇದೇ ನೋಡಿ ಫ್ರೆಂಡ್ಸ್, ನಾವು ಇಲ್ಲಿಂದನೇ ಆಶೀರ್ವಾದ ತೊಗೊಂಡು ಬರೋದಕ್ಕೆ ಹೋಗ್ಬೇಕು. ಕ್ಯೂ ಹಚ್ಚಿ ಇಲ್ಲಿಂದ ಕ್ಯೂ ಹಚ್ಚಿ ಈ ಥರ ಒಳಗಡೆ ಒಂದಿದೆ, ಅಲ್ಲಿಗೆ ಹಚ್ಚಿ ಒಳಗಡೆ ಹೋದ್ಮೇಲೆ 2 ಅವರ್ ಕುಣಿಸ್ತಾರೆ. ಅದಾದಮೇಲೆ ದೇವರ ಆಶೀರ್ವಾದ ತೊಗೊಂಡು ಹತ್ಕೊಡ್ತಾರೆ. ಇದೇ ನೋಡಿ ಫ್ರೆಂಡ್ಸ್, ಮಲ್ಲಿಕಾರ್ಜುನ ದೇವಸ್ಥಾನದ ಬಾಗಿಲುಗಳು ಯಾವ ಥರ ಇವೆ ಅಂತ ನೋಡಿ.
ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಸೈಡಲ್ಲಿ ತೆಂಗಿನಕಾಯಿನ ಹೊಡಿತಾ ಇದ್ದಾರೆ. ಇಲ್ಲಿ ಯಾಕೆ ಜನ ಕೂತಿದ್ದಾರೆ ಅಂತ ನೀವು ಕೇಳ್ಬೋದು. ಯಾಕಂದರೆ ಸ್ವಲ್ಪ ಮುಂದೆ ನೋಡಿ ಏನು ನೋಡ್ತಾ ಇದ್ದಾರೆ ಅಂತ ಇವರು. ನಮ್ಮ ಹೆಮ್ಮೆಯ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಹತ್ತಿದಲ್ಲಿ ಇದು ಯಾವ ಸಿನಿಮಾ ಅಂತ ಕಮೆಂಟ್ ಮಾಡಿ. ಶ್ರೀಶೈಲಂದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಯಾವ ಥರ ನೋಡ್ತಾ ಇದ್ದಾರೆ ನೋಡಿ ಜನ. ಈಗ ಏನು ನೀವು ನೋಡ್ತಿರಲ್ಲ ಗಾಯ್ಸ್, ಈ ಗೇಟನ್ನು ತೆಗಿಯಲ್ಲ ಯಾಕು ಅಂತ ಗೊತ್ತಿಲ್ಲ. ಇಲ್ಲಿ ನಿಂತುಕೊಂಡು ಕೈ ಮುಗಿದು ಹೋಗ್ತಾರೆ ಜನ ಭಕ್ತಾದಿಗಳು ಬಂದು. ಇಲ್ಲಿ ಏನು ಆಡ್ತಾ ಇದ್ದಾರೆ ಅಂತ ಕೇಳಿ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಮಲ್ಲಿಕಾರ್ಜುನ ದೇವಸ್ಥಾನ ಲೈಟಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ಅಲ್ವಾ, ಲೈಟಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ. ಶ್ರೀಶೈಲಂದಲ್ಲಿ ಇಷ್ಟೆಲ್ಲ ಫ್ರೆಂಡ್ಸ್, ಇನ್ನೂ ತುಂಬ ಇದೆ. ತುಂಬ ಜಾಗಗಳು ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಫಸ್ಟ್ ಟೈಮ್ ಬಂದಿರೋದ್ರಿಂದ ಸ್ವಲ್ಪ ನನಗೇನು ಗೊತ್ತಾಗಿಲ್ಲ, ಅದಕ್ಕೆ ಇಷ್ಟ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದೆ ಅಂತ ಅನ್ನೋದು ಸ್ಪೆಷಲ್ ಆಗಿ ತರ್ತೀನಿ. ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.